ಹೇಳು ಪವಿ. ಏನು ಹೇಳುದು? 2 ದಿನ ಆತು, ಒಂದು ಫೋನು ಮಾಡಿಲ್ಲ. ಯಾಕ ಮತ್ತೇನಾರ ಮನಸ್ಸು ಬದ್ಲಿ ಮಾಡಿದ್ರೇನ? ಒಂದ್ ರೀತಿ ನನಗಂತರೂ ರಾಜಕೀಯ ಕುರ್ಚಿಗೆ ಹೊಡೆದಾಡ್ತಿರ್ತಾರಲ್ಲ, ಹಂಗ ಅನ್ಸಕತ್ತೈತಿ ನೋಡು. ಏನ ರಾಜಕೀಯದ ಕುರ್ಚಿನ? ಹಂಗಂದ್ರೇನ? ಹೌದು, ಮತ್ತೆ ಯಾರು ಎಲ್ಲಿ ಕುರ್ಚಿ ಬಿಟ್ಟು ಎದ್ರೆ ಬಂದು ಕುಂದಿರ್ತಾರಪ್ಪ ಅನ್ನೋ ಹೊದಿಕೆ ಇರ್ತೈತೆ ನೋಡೋದ್ರಾಗ. ಹೊಡೆದಾಡ್ತಾರಲ್ಲ ಇವ್ರು, ನಾನು ಇದಾಗ್ಬೇಕು, ನಾ ಇದಾಗ್ಬೇಕು ಅಂತೇಳಿ, CM ಅಂತೇಳಿ ಹಂಗೆ ಆಗ್ಬಿಟ್ಟೈತಿ. ನನ್ನ ಕುರ್ಚಿನ ಬದ್ರಿಲ್ಲ, ನಾನು ಹಂಗೆ ಆಗ್ಬಿಟ್ಟೈತಿ ನನಗೆ. ಯಾಕೆ 2 ದಿನದಿಂದ ಫೋನ್ ಮಾಡಿಲ್ಲ? ಮತ್ತೇನು ನಿಮ್ದು ತಲೆ ಒಳಗೆ ತುಂಬಿದ್ರು? ಮತ್ತೇನು ಮಾಡಕತ್ತೀರಿ? ಹಕ್ಕಿಕತ್ತು ನಾನು ಇತ್ತ ಕಳಿಸಿ. ನೀನು ಈ ಮಾತು ಕೇಳಬೇಕಾಗಿದ್ದು ಸಹಜ. ಯಾಕಂದ್ರೆ ನಾವು ಹಂಗೆ ಮಾಡೇ ಬಿಡ, ಇಲ್ಲ ಅಂತಲ್ಲ. ಆದರೆ ಈ ಸಲ ಏನಿಲ್ಲಪ್ಪ, ಕೆಲಸ ಭಾಳ ಇತ್ತು. ಕೆಲಸ ಭಾಳ ಇದ್ದಿದ್ದಕ್ಕೆ ನನಗೆ ಬರೋಕ್ಕಾಗಿಲ್ಲ ಅಷ್ಟೇ. ಬರ್ತೀನಿ ನಾಳೆ, ಖಂಡಿತ ಬರ್ತೀನಿ. ಅಂದ್ರೆ ನೀ ಎಲ್ಲದಿ ಹೇಳಿ? ಈಗ ಇನ್ನೂ ನಿಮ್ಮ ಅತ್ತೆಯರ ಮನ್ಯಾಗ ಅದೀಯೋ, ನಿಮ್ಮ ಮನೆಗೆ ಹೋಗ್ತೀವೋ? ಇಲ್ಲ, ಇಲ್ಲೇ ಅತ್ತೆಯರ ಮನ್ಯಾಗ ಅದೇನಿ. ನಾಳೆ ಹೋಗ್ಬೇಕು. ಈಗ ಪಾರ್ವತಿನೂ ಇದ್ದಿದ್ದಿಲ್ಲ, ಹಂಗೆ ಬೇಸರ ಆಗತ್ತಿತ್ತ, ಕುಂತಿದ್ನ್ಯಾ, ಅದಕ್ಕೆ ಫೋನ್ ಮಾಡಿದೆ ನಿಮಗೆ. ಎಲ್ಲೋಗ್ಯಾರ ಪಾರ್ವತಿ ಅವ್ರು? ನೀನು ಬಿಟ್ಟು ನಿನ್ನ ಜೊತೆಗೆ ಮಾತಾಡ್ಕೊಂಡು ಕುಂದಿರ್ತಿದ್ರಲ್ಲ. ಅಯ್ಯ, ದವಾಖಾನಿಗೆ ಹೋಗಿಲ್ಲನ್ರಿ ಅವರು. ಎಲ್ಲ ಗೊತ್ತಿದ್ದು ಕೇಳ್ತೀರಪ್ಪ. ಹೋಲ್ ಬಿಡು, ಪಾಪ ಅಕ್ಕಿ ಹೋಗಿದ್ದು ನಿಮಗೆ ಗೊತ್ತಿಲ್ಲಲ್ಲ. ಇವರು ಶ್ರೀಕಾಂತ್ ಪಾಟೀಲ್ ಅವರು, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೈತಲ್ಲ, ದವಾಖಾನೆಗೆ ಅದಾರಲ್ಲ ಪಾಪ, ಅವ್ರು ನೋಡಕ್ ಹೋಗ್ಯಾಳಕ್ಕೆ. ಏನು ಹೇಳತ್ತಿ? ಯಾಕ್ರಿ ಅಷ್ಟೇ ಗಾಬರಿ ಆಗತ್ತೀರಿ? ಈಗ ನಿಮಗೆ ಗೊತ್ತಿಲ್ಲ? ಅಲ್ಲ, ನಿಮ್ಮ ರಿಲೇಷನ್, ನಿಮ್ಮ ಮಾವ ನಿಮಗೆ ಗೊತ್ತಿಲ್ಲ? ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಪವಿ. ತಮಾಷೆ ಮಾಡತ್ತೀನ? ಬೇರೆ ಯಾರಿಗಾರಾಗಿದ್ದು ಇವ್ರಿಗೆ ಅನ್ಕೊಂಡಿ ನೋಡು. ಇಲ್ಲ ರೀ, ಇವ್ರಿಗೆ ಅಂತಾನೆ ಅರವಿಂದ್ ಅವ್ರ ಅಪ್ಪಾಜಿ ಅಂತ ಹೇಳೇ ಹೋಗಿದ್ದಕ್ಕಿ, ಅವರೇ ಹೋದಲ್ಲ. ಓ ಅಲ್ಲ, ನಿಜವಾಗ್ಲೂ ಈ ವಿಚಾರ ಗೊತ್ತಿಲ್ಲ ಪವಿ ನಮಗೆ. ನಮ್ಮ ಅವ್ಗೂ ಗೊತ್ತಿದ್ದಂಗಿಲ್ಲ. ಇಲ್ಲ, ಎಷ್ಟೊತ್ತಿಗೆ ನಾವು ನೋಡಕ್ ಹೋಗಿದ್ವಿ. ಯಾವಾಗ ಆಗೈತಂತ? ಹೆಂಗದಾರಂತ ಈಗ? ಅವ್ರಿಗ ನಿನ್ನೆ ಆಗಿತ್ತಂತ, ಹುಷಾರ್ ಅದಾರಂತ. ಅದೇನ ಸಿವಿಯರ್ ಆಗಿಲ್ಲ, ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗೈತಿ ಅಂತ ಏನೋ ಅಂದಿದ್ರಂತೆ. ಅಯ್ಯೋ ದೇವ್ರಿ, ನೋಡು, ಒಂದು ಮಾತು ನಮಗೆ ಹೇಳಿಲ್ಲ ಅವರು. ಮೋಸ್ಟ್ಲಿ ಯಾಕೆ ಹೇಳಿಲ್ಲೋ, ಏನು ಗಡಿಬಿಡಿ ಆಯ್ತೋ ಏನೋ ಗೊತ್ತಿಲ್ಲ. ಈಗ ಯಾರ್ಯಾರು ಹೋಗ್ಯಾರ ನೋಡಕ? ನಮ್ಮ ಅತ್ತಿ, ಮಾವ, ಪಾರ್ವತಿ. ಫೋನ್ ಬಂದಿತ್ತು ಅಲ್ಲಿಂದ, ಆಕಿ ಮಾತಾಡ್ದಕ್ಕೆ ಹೋದ್ಲ, ನಂಗೆ ಹೇಳಿ ಬರ್ತೇನೆ ತಡಿಯಕ್ಕ ಅಂತೇಳಿ. ಅಷ್ಟೇ ನಂಗೂ ಗೊತ್ತು. ಪವಿ, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಹೌದು, ಯಾವ ಹಾಸ್ಪಿಟ್ಲಾಗ ಅದಾರ ಅಂತ ಏನಾರ ಗೊತ್ತಾ? ಹುಬ್ಳಿ ಒಳಗ್ರಿ, ವಿದ್ಯಾನಗರ ವಿವೇಕಾನಂದ ಹಾಸ್ಪಿಟ್ಲ್ ಐತಲ್ಲ, ಅಲ್ಲ ಅದ್ರಾಗ. ಸರಿ, ಆಯ್ತಾಯ್ತು. ಅವ್ವ ಅವ್ವ. ಅಯ್ಯೋ ದೇವ್ರೆ, ನಾನು ಬಾಯಿ ಮುಚ್ಕೊಂಡಾರ ಇರ್ಬಾರ್ದ? ಅವ್ರು ಯಾಕೆ ಹೇಳಿಲ್ಲೋ ಏನೋ ಇವ್ರ ಮುಂದೆ. ಅಯ್ಯೋ, ನಾನು ನೋಡಿದ್ರೆ ಬಾಯಿ ಬಿಟ್ಬಿಟ್ಟೆ. ನಾನೇನು ಬೇಕಂತ ಹೇಳಲಿಲ್ಲ, ಕೇಳಿದ್ರು ಅಂತ ಹೇಳಿದೆ. ಈಗ ಇದೇನೇನಾರ ಗಲಾಟೆ ಆಗಲಿಲ್ಲ ಅಂದ್ರೆ ಅಷ್ಟೇ ಸಾಕು. ಪಾಪ ಅವ್ರಿಗೆ ಮೊದಲೇ ಹುಷಾರಿಲ್ಲ. ಇವ್ರಿಗೆ ಯಾಕೆ ಅವ್ರು ಹೇಳಿಲ್ಲ ಗೊತ್ತಿಲ್ಲ. ಛೇ, ನಾನು ಬಾಯಿ ಮುಚ್ಕೊಂಡಿದ್ರೆ ಚಲೋ ಇರ್ತಿತ್ತು. ಏನಪ್ಪ ಮತ್ತೆ ಹೋಗ್ಬೇಕ ನೀನು ಹೆಂಡತಿ ನೋಡಕ್ಕೀಗ? ಮಾಡಕ್ಕೆ ಕೆಲಸ ಬಿಟ್ಟೆ? ಯಾವಾಗ ನೋಡಿದ್ರು ಹೆಂಡತಿ ನೋಡೋದ ಅಂತ ಕೇಳ್ತಿ. ಮತ್ತೆ ಹೆಂಡತಿ ನೋಡಬಾರ್ದನ? ನನ್ನ ಖುಷಿನಾಕಿ ಹೊಟ್ಟೆಗೈತಿ. ನಾನು ನೋಡಕ್ ಹೋಗೋಣ ನಾಳೆ, ಅದು ಬೇರೆ ಮಾತದ. ಹೋಗುದು ಬಿಡದ, ನಾ ಕರ್ದಿದ್ದು ಅದಕ್ಕಲ್ಲ. ಈಗ ಮಾವ್ಗ ಹಾರ್ಟ್ ಅಟ್ಯಾಕ್ ಆಗೈತಂತ, ದವಾಖಾನ್ಯಾಗ ಅದಾರಂತ. ನಿನ್ನೆ ಆಗೈತಂತ. ಇಷ್ಟೊತ್ತಾದ್ರೂ ನಿಂಗೆ ಸುದ್ದಿ ಗೊತ್ತಾಗಿಲ್ಲನ? ಇಲ್ಲಪ್ಪ, ನನಗೇನು ಗೊತ್ತಿಲ್ಲ ಬಿಡ. ಅಯ್ಯೋ ದೇವ್ರೆ, ನನ್ನ ತಮ್ಗೆ ಹಿಂಗಾಗೈತಂತ ಯಾರು ಹೇಳಿದ್ರಲ್ಲ ನಿನಗ? ಈಗ ಫೋನ್ ಹಚ್ಚಿದ್ರನ? ಇಲ್ಲಿ ಬೇ, ಅವ್ರೇನು ಫೋನ್ ಮಾಡಿಲ್ಲ. ಅಂದ್ರ ಪವಿತ್ರ ಫೋನ್ ಮಾಡಿದ್ದೆ. ಅಲ್ಲಿ ಪಾರ್ವತಿ ಮತ್ತು ಅವ್ರ ಅತ್ತಿ ಮಾವ, ಅಂದ್ರೆ ಅವರು ಶಾಂತಕರ ಅವ್ರ ಗಂಡ, ಅದು ಎಲ್ಲ ನೋಡಕ್ ಹೋಗ್ಯಾರಂತ. ಅದಕ್ಕೆ ಆಕಿ ಎಲ್ಲೋಗ್ಯಾರ ಮನ್ಯಾಗ ಅಂತ ಅನ್ನತ್ಲೆ ನಾನು ಹಿಂಗ ಅಂತ ಅಂದ್ಲಕ್ಕಿ. ಅದು ನಮಗೆ ಗೊತ್ತೈತೆ ಅಂತ ತಿಳ್ಕೊಂಡು ಅಂದ್ಲಕ್ಕಿ. ಆದ್ರೆ ನಮಗೆ ಗೊತ್ತಿಲ್ಲ ಅಂತ ನನಗೆ ಈಗ ಹೇಳಿದ್ದಕ್ಕಿಗೆ. ಹೋಗ್ಯಾರಂತವ್ರು. ಅದಕ್ಕೆ ಛೇ, ಬಾಬೆ ದವಾಖಾನೆ ಯಾವ್ದಂತ ಗೊತ್ತು, ಹೋಗಿ ನೋಡ್ಕೊಂಬರೋಣ. ನೋಡು ನೋಡು, ಮನ್ಯಾನವಾಗಿ ಒಂದು ಫೋನ್ ಹಚ್ಚಿ ಹೇಳಿಲ್ಲ. ಯಾವ್ಯಾಕೆ 3ನೇದಕ್ಕಿಂದ ನಾ ವಿಚಾರ ತಿಳ್ಕೊಬೇಕು. ಅಷ್ಟು ದೂರದಕ್ಕೆ ಆಗಿಬಿಟ್ಟೆ, ಅಷ್ಟು ಬೇಡದಕ್ಕೆ ಆಗ್ಬಿಟ್ಟೆ ನಾನು ಇವರಿಗೆ. ನನಗೆ ಒಮ್ಮೆ ಬರೋ ಶಿಟ್ಟಿಗೆ ಮತ್ತೆ ನನಗೆ ಏನು ಮಾಡ್ಲಿ ನನಗೆ ಆಕತಿ. ಇವ ಅದು ಆಮೇಲೆ ಮಾತಾಡೋಣಂತ, ಹೋಗಿ ಬರುಂಬಾ. ವಿಚಾರ ಗೊತ್ತಾಗಿಂದ ಹೋಗಿಲ್ಲ ಅಂದ್ರೆ ಹೆಂಗ, ಅಷ್ಟಕ್ಕೂ ಮಾವಲ್ಲನ, ಹೋಗುಂಬಾ. ನಡಿಪ, ನಾನು ನನ್ನ ತಮ್ಮನ ನೋಡ್ಬೇಕು, ನಡಿ. ಈಗ ಮನಸ್ಸು ಸಮಾಧಾನ ಆತ್ ನೋಡ್ರಿ. ಊಟ ಮಾಡಿ ಹೊಟ್ಟಿ ತುಂಬ್ತ್ರಿ. ದವಾಖಾನಿಂದ ಉಂಡು 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 ಒಂದು ನಮೂನೆ ಆಗ್ಬಿಟ್ಟಿತ್ತು ನನಗಂತೂ. ಮಸ್ತ್ ಆಗಿತ್ರಿ ಶಾಂತಕರ ಅಡಿಗೆ. ನಮ್ಮ ಅಕ್ಕಿದ್ದಂಗೆ ನೋಡ್ರಿ ನೀವಂತರು. ಅಯ್ಯೋ, ಭಾಳ ದೊಡ್ಡ ಮಾತ್ರಿ. ನೀವೆಲ್ಲೇ ನಾವೆಲ್ಲೇ, ನಿಮಗೆ ಅಕ್ಕಾಗ ಯೋಗ್ಯತೆ ನನಗೆಲ್ಲ ಐತ್ರಿ. ತಪ್ಪ್ರಿ ಶಾಂತಕರ, ಅಂತಸ್ತಿಂದ ಯೋಗ್ಯತೆ ಬರೋದಿಲ್ರಿ. ಏನ್ರಿ, ಯೋಗ್ಯತೆಯಿಂದ ಅಂತಸ್ತು, ಪ್ರತಿಯೊಂದು ಮರ್ಯಾದೆ ಎಲ್ಲ ಬರ್ತೈತಿ. ಅದು ಬೇಡ ನೋಡ್ರಿ. ನೀವು ವಯಸ್ಸಿನಾಗ ದೊಡ್ಡವರದಿರಿ, ಒಳ್ಳೆ ಮಾರ್ಗದರ್ಶನ ನೀಡ್ತೀರಿ, ಅಷ್ಟು ಸಾಕು. ಹಣ ಆಸ್ತಿ ಎಲ್ಲ ಏನ್ರಿ, ಇವತ್ತು ನನ್ನ ಕಡೆ ಇರ್ತೈತಿ, ನಾಳೆ ನಿಮ್ಮ ಕಡೆ ಇರ್ತೈತಿ. ಇಲ್ಲ, ಇಬ್ರು ಕಡೆನೂ ಇರುದಿಲ್ಲ. ಅದು ಇಬ್ರು ಕಡೆನೂ ಬರ್ಬೋದು, ಅದು ಬೇರೆ ಮಾತದ. ಸರಿ, ನಾವೇನು ಬರ್ತೀವ್ರಿ ಹಂಗಾರ. ಯಾಕಂದ್ರೆ ನಮ್ಮ ಅಣ್ಣ ಅತ್ತಿಗೆ ಬಂದಾರ ಊರ್ಲಿಂತ್ರ, ಭಾಳ ವರ್ಷಕ್ಕೆ ಬಂದಾರ ಈಗ ಅವರು ಹೇಳ್ಬೇಕಂದ್ರೆ. ಯಾಕಂದ್ರೆ ಅವ್ರಿಗೆ ನಮ್ಗೆ ಸ್ವಲ್ಪ ಬಿರುಸಾಗಿತ್ತು ನಡಕ್ಕೆ, ಹಾಗಾಗಿ ಬಂದಿದ್ದೆ ಇಲ್ರಿ. ಈಗೇನೋ ಒಟ್ಟು ದೇವ್ರದಯ್ಯ, ಏನು ಮಗನ ಲಗ್ನ ಈಗಿನ ಫಿಕ್ಸ್ ಆಗೈತೆ, ಏನು ಪಾಪ ನೋಡಿ ಮಾತಾಡ್ಸೋಣ ಅಂತ ಬಂದರು.
ನನಗೆ ಈ ವಿಚಾರ ಗೊತ್ತಾಗುತ್ತೆ, ನಾನು ಅವ್ರನ್ನ ಅಲ್ಲೇ ಕುಂದಿರಿಸಿ ಅಡಿಗೆ ಮಾಡಿದ್ದೆ, ಊಟಕ್ಕೆ ನೀಡಿದೆ, ಊಟ ಮಾಡಿದ್ರೆ ಕುಂದಿರ್ಸಕ್ಕೆ ಬಂದಬಿಟ್ಟೆ. ನಾ ಏನು ಬರ್ತೇನೆ ತಗೋರಿ. ಇಲ್ಲಿ ಮಠ ಬಂದಿದ್ದಕ್ಕೆ ಶಾಂತಕ್ಕ ಭಾಳ ಉಪಕಾರ ಆತ್ವಾ. ಹಾಂ ಹೋಗಿ ಬಾ. ಪಾಪ ನಮ್ಮಿಂತ್ರ ನಿಮಗೆ ತೊಂದರೆ. ಛೇ, ಏನು ಮಾತಾಡ್ತೀರಿ ನಮ್ಮಿಂದ ನಿಮಗೆ ತೊಂದರೆ ಅಂತ? ಹಂಗೆಲ್ಲ ಮಾತಾಡ್ಬೇಡವಾ. ಏನು ಯಾಕ ನಮಗೇನ್ರ ಆದ್ರೆ ನೀ ಬರ್ತಿದ್ದಿಲ್ಲ ನೀ ಈಗ ನೋಡಕ್ಕೆ? ನರಿ ಸರ್ ಬರ್ತೇವೆ. ಯಾವ ವಾರ್ಡ್ನಾಗ ಅದಾರ ರೀ ಇದೆ? ಹಾಂ ಆಗ್ತವ್ರಿ. ಓಕೆ. ಅತ್ತಿ ಬಂದ್ಲಲ್ಲ ಯವ, ಅತ್ತಿ ಬಂದ್ಲ. ರಾಹುಲ್ ಮಾಮನು ಬಂದ. ಅಯ್ಯೋ ಅವ್ರಿಗೆ ಯಾರು ಹೇಳಿದ್ರ ರೀ? ನೀವೇನ್ರ ಹೇಳಿದ್ರ? ನೀವು ಫೋನ್ನೇ ಮಾತಾಡಿಲ್ ಬಿಡು. ತೋ ಅಕ್ಕ ಗಾಬರಿ ಅಕ್ಕಳ ಅಂತ ಹೇಳಿದ್ದೆ ನಾನು. ಆಕಿಗೆ ಏನ್ ಹೇಳುದ್ ಬೇಡ ಅಂದಿದ್ದೆ. ಯಾರು ಹೇಳಿದ್ರ? ಸರಿ, ನೀವು ಮಾತಾಡ್ಕೊರಿ, ನಾನು ಬರ್ತೈತೆ ರೀ. ಬರೀ ಹೋಗೋಣ. ಅಣ್ಣ ಬರ್ತೇನಪ್ಪ, ಹೋಗಿ ಬರ್ತೇನೆ. ಹ್ಞೂ ಹೋಗಿ ಬರ್ಪ. ಅಂಕಲ್ ಆಂಟಿ ಬರ್ತೇನೆ ರೀ, ಹೋಗಿ ಬರ್ತೇನೆ. ಹ್ಞೂನವ ಪಾರ್ವತಿ, ಹೋಗಿ ಬಾರವಾ. ಚಲೋ ಹೋದವ. ಹ್ಞೂ ಪಾರ್ವತಿ ಹೋಗ್ಬಾ, ನಾನು ನಿಂಗೆ ಫೋನ್ ಮಾಡ್ತೇನೆ ತಗೋ. ಸರಿ ಧೈರ್ಯವಾಗಿರು, ಏನೂ ಆಗಲ್ಲ. ಬರ್ಬೇಕಾದ್ರೆಲ್ಲ ಬಂದ್ ಆಗೈತಲ್ಲ, ಮತ್ತೆ ನನಗೆ ಯಾಕೆ ಫೋನ್ ಹಚ್ತೀರಿ ಹೇಳಿ ನೀವು? ಅಕ್ಕ ಬಾರಕ್ಕ ಕುಂದ್ರ ಬಾ. ಹೆಂಗದಿಯ ತಮ್ಮ? ಆರಾಮದಿಯನ? ಏನ ಹಿಂಗಾಗೈತಿ? ಅಕ್ಕ ಇರಕ್ಕೆ ಒಬ್ಬಕ್ಕೆ ಅಕ್ಕಗೆ ಒಂದು ಫೋನ್ ಹಚ್ಚಿ ಹೇಳ್ಬೇಕಂತ ಅನ್ಸಿಲ್ಲಲ್ಲ ನಿನಗೆ? ಅಕ್ಕ ಅದೇ ನೀ ಹಿಂಗ ಅಳತಿ ಬೇಜಾರ್ ಮಾಡ್ಕೊಂತಿ ಅಂತೇಳಿ ನಾನು ನಿನಗ ಏನು ಹೇಳಲಿಲ್ವಾ? ಬೇಜಾರು ಮಾಡ್ಕೊಂತೇನಂತ ಹೇಳಲಿಲ್ಲ. ಏನು ಹೇಂತಿ ಬೇಡ, ಅವ್ರು ಬರೋದು ಎದಕ್ಕೆ ಬೇಕಾಗೈತಿ ಅಂದ್ಲ. ಒಟ್ಟ ಇತ್ತಿತ್ತಾಗಿ ಹಾಕ ಏನಪ್ಪ, ನೀನು ಮೊದ್ಲಿದ್ದಂಗಿಲ್ ಬಿಡು. ಮೊದಲು ಅಕ್ಕ ಅಂದ್ರೆ ಎಷ್ಟು ಜೀವ ಮಾಡ್ತಿದ್ದಿ, ಅಕ್ಕ ಅಂದ್ರೆ ಎಷ್ಟು ಪ್ರೀತಿಲೇ ಇದು ಮಾಡ್ತಿದ್ದಿ. ಇತ್ತಿತ್ತಾಗಿ ಏನಾಗೈತೆ, ಯಾರೇನು ಮಾಟ ಮರಡಿ ಮಾಡಿಸಿ ನಿಂಬೆ ಹಣ್ಣು ತಿಕ್ಕ್ಯಾರ ಯಾರಿಗೆ ಗೊತ್ತು. ಇಂಥ ಹೊತ್ನ್ಯಾಗೂ ಅಕ್ಕನ ನೆನಪು ಮಾಡ್ಕೊಂಡಿಲ್ಲ ಅಂದ್ರೆ ನೀನು ಅಕ್ಕವ ಏನಾಗಿಲ್ಲಕ್ಕ. ನಾನು ಫೋನ್ ಹಚ್ತಿದ್ದೆ, ಆರಾಮ್ ಮನೆಗೆ ಹೋಗಿಂದ ಒಂದಿನ ಹಚ್ತಿದ್ದೆ ಅಷ್ಟೆ. ಹಿಂಗಿದ್ದಾಗ ಹಚ್ಚಿದ್ರಪ್ಪ ಬೇಜಾರು ಮಾಡ್ಕೊಂತಿ ಅಂತೇಳಿ ಹಚ್ಚಿದ್ದಿಲ್ಲ ಅಷ್ಟೆ. ಇಷ್ಟಕ್ಕೂ ನಿನ್ನೆಯಿಂದ ನನ್ನ ಹೆಂಡತಿ ಮಕ್ಕಳು ನನ್ನ ಕೈಯಾಗ ಫೋನ ಕೊಟ್ಟಿಲ್ಲ ಅವ್ರು. ಹಿಂಗ ಆದಾಗಿಂದಾನು ಬೇಡ ನೀವು ಮಾತಾಡ್ಬೇಡ್ರಿ, ಏನಿದ್ದಿದ್ ನಾವು ನೋಡ್ತೀವಿ ಅಂತೇಳಿ. ಫೋನ್ ಕೊಟ್ರೆ ಮತ್ತೆ ನನಗೆ ಹಚ್ಚಿಗಿಚ್ಚಿದ್ರೆ ನಾ ಬಂದ್ರೆ ಇವ್ರಿಗೆ ಇಷ್ಟ ಆಗ್ಬೇಕಲ್ಲಪ್ಪ, ಅದಕ್ಕೆ ಕೊಟ್ಟಿರಕ್ಕಿಲ್ಲ. ಏನು ಮಾತಂತ ಮಾತಾಡ್ತೀರಿ ಅಂತೀರ ನೀವು? ಬಂದ್ರೆ ನನಗೆ ಸೇರೋಂಗಿಲ್ಲ. ನಾನು ಸುಮ್ಮನೆ ಯಾಕೆ ಅವರು ಅದ ಏನಾಗ್ಬಿಡ್ತೈತಿ, ಬಂದು ಹೋಗೋರು ನೋಡಿ 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 ಮಾತಾಡಿಸಿ 108 ಅದನ್ನ ಇದನ್ನ ಅಂತ ಹಚ್ಚಿಬಿಡ್ತಾರಲ್ಲ, ಪೇಷಂಟ್ಗಳಿಗೆ ರೆಸ್ಟ್ ಸಿಗೋಂಗಿಲ್ಲ. ಹಿಂಗೆ ಆರಾಮಿಲ್ದವ್ರಿಗೆ ಕುಂದ್ರಾಕ ಬಿಡುದಿಲ್ಲ ಅವರು. ನೀವು ಯೋಚನೆ ಮಾಡ್ರಿ, ಈಗ ಒಬ್ರಿಗೆ ಆರಾಮಿಲ್ಲ ಅಂದ್ರೆ ನೋಡಕ್ ಬರ್ತಾರಲ್ಲ, ಅವ್ರು ಸುಮ್ಮನೆ ಬರ್ತಾರ, ಸುಮ್ಮನೆ ಇರ್ತಾರ. ಬಂದು ಒಂದೇ ಸಮನೆ ಮಾತಾಡ್ಸು ಅದನ್ನ ತೆಗಿ ಇದನ್ನ ತೆಗಿ ಹಳೇವೇನೇನೇನೋ ತಕೊಂಡ್ ಕುಂತು ಬಿಡ್ತಾರೆ. ಹಾಗಾಗಿ ಬೇಡ ಅಂತ ಸುಮ್ಮನಾಗಿದ್ದಷ್ಟೇ, ಅದೆಲ್ಲ ಏನಿಲ್ಲ. ನೀವು ಹಂಗೆ ತಿಳ್ಕೊಂತೀರಿ. ಈಗ ಬಿಡಿ ಹೋಲಿ, ಜಗಳ ಮಾಡಬೇಡ್ರಿ. ಡಾಕ್ಟರ್ ಹೇಳಾರ ಅವರಿಗೆ ತ್ರಾಸ ಕೊಡಕ್ಕೆ ಹೋಗ್ಬೇಡ್ರಿ ಅಂತೇಳಿ. ನೀವು ಸುಮ್ಮನೆ ಏನೇನಾರ ಅಂದಂದು ಅವ್ರ ಮನ್ಸಿಗೆ ನೋವು ಮಾಡಕ್ಕೆ ಹೋಗ್ಬೇಡ್ರಿ. ಹೇಳಕತ್ತೇನೆ ಕೇಳ್ರಿ, ನಾ ಈಗ ಸಮಾಧಾನಾಗಿ ಮಾತಾಡೋದಿದ್ರೆ ಮಾತಾಡ್ರಿ, ಇಲ್ಲ ನಿಮ್ಗೆ ಸಮಾಧಾನ ಆಗೋ ಮಟ್ಟ ಒಂದು ಬತ್ತಲ್ ಕುಂತು ಬಿಡ್ರಿ. ಅವ ಕಾರ್ನಾಗೆಲ್ಲ ಮಾತಾಡ್ಕೊಂತ ಬಂದಿದ್ದಾತ, ಸ್ವಲ್ಪ ಸುಮ್ಮನಿರು, ಹಂಗೆ ಕಿರಿಕಿರಿ ಮಾಡಬಾರ್ದು. ಮಾವ ಆರಾಮದಿರಿ? ಹ್ಞೂನಪ್ಪ ಆರಾಮದೇನಿ. ನಿಮ್ಮವ್ವ ಸುಮ್ಮನೆ ಗಾಬ್ರಾಗತ್ತಾಳ ನೋಡಕ್ಕ. ಸುಮ್ಮನೆ ಗಾಬ್ರಕ್ಕನಿ. ಆರಾಮದಿಯಪ್ಪ ರಾಹುಲ? ಹ್ಞೂ ರೀ ಆರಾಮದಿರಿ ನೋಡ್ರಿ. ನೀವು ಆರಾಮದಿರಿ? ಅಮ್ಮಾರ ಆರಾಮದಾರ್ರಿ? ಅಂಕಲ್ ಆರಾಮದಿರಿ? ಹ್ಞೂನಪ್ಪ ಆರಾಮದೇನಿ ನೋಡಿ. ನೀನು ಆರಾಮದಿಯಲ್ಲಪ್ಪ? ಆರಾಮದಿರಿ ಅಕ್ಕಾರ? ಹಾ ಈಗ ನೆನಪಾತನ. ಬಂದು ಇಷ್ಟೊತ್ತಾತ್ ನಾ ಕುಂತ ನನ್ನ ಮಾತಾಡ್ಸಿಲ್ಲ. ನನ್ನ ಮಗ ಬರತ್ಲೆ ಆರಾಮದಿಯೇನ ಅಂತ. ನಾ ಹೇಳ್ದ ನನ್ನ ಮಗ ಬಂದನ, ನನ್ನ ಮಾತಾಡ್ಸ್ಬೇಕಿತ್ತ ಮೊದಲ. ಅಲ್ಲ ನೀವು ಬಂದಾರ ಬಾಯ್ ಮಾಡಾತಿದ್ರಲ್ಲ ಅದಕ್ಕೆ. ಹಾ ಕಾರಣ ಹೇಳಕ್ಕೆ 108 ಇಟ್ಕೊಂಡಿರ್ತೀರಿ. ಬಂದಾರ ಬಾಯ್ ಮಾಡಕತ್ತಂತ. ಯಾರನ್ನಾಗ ಯಾರು ಬಾಯ್ ಮಾಡಕತ್ತಿದ್ರೆ ನೋಡ್ದೆ ನೀನು? ನಮ್ಮ ತಮ್ಮನ ಕೊಟ್ಟು ನಾ ಇಷ್ಟು ಮಾತಾಡ್ಬಾರ್ದನ? ಬಾಯ್ ಮಾಡಕತ್ತಿದ್ನಂತ ಹಚ್ಚಿ ಕೊಟ್ಬಿಡು ನೀನ ಒಟ್ಟು. ಶ್ರೀಕಾಂತಣ್ಣ, ಪರ್ವತಕ್ಕ ನಾ ಬರ್ತೀವ. ಏನು ನಮ್ಗೆ ಜಗಳ ಮಾಡ್ಕೊಂತ ಕುಂದ್ರಷ್ಟು ಇದು ಇಲ್ಲಿಲ್ಲೇ ಏನು? ನಮ್ಗೆ ಮಾಡಕ್ಕೆ 108 ಕೆಲಸ ಅದಾವ. ಆಮೇಲೆ ಇಲ್ಲಿ ಜಗಳ ಮಾಡಿ ಸುಮ್ಮನೆ ಪಾಪ ನಮ್ಮಿಂದ ನಿಮಗೂ ಕಿರಿಕಿರಿ. ಬಾಯ್ ಮಾಡಕ್ಕೆ ಇದು ಸಂತೆಲ್ಲ ಏನು ದವಾಖಾನಿ. ಇಲ್ಲೇ ಆಜು ಬಾಜು ಪೇಷಂಟ್ ಇರ್ತಾವೆ. ಮತ್ತೆ ನಮ್ಮಿಂದ ಅವಕ್ಕೂ ತೊಂದರೆ ಆಗೋದು ಬೇಡ. ನಾವಿದ್ವಿ ಅಂದ್ರೆ ಇವ್ರು ಹಿಂಗೆ ಬಾಯ್ ಮಾಡೋರ ನಾವಿನ್ನು ಬರ್ತೀವಿ ತಗೋರ್ವ. ಬರ್ತೇವಣ್ಣ ನೋಡ್ರಿ. ನೋಡು ಶ್ರೀಕಾಂತ ಹೆಂಗೆ ಮರ್ಯಾದೆ ಇಲ್ದಂಗೆ ಮಾತಾಡಕತ್ತಿದ್ರು ಹೋದ್ರು ಪಟಪಟ. ಅಂಟಿಯಾರ ನೀವು ಮಾತಾಡ್ತಿದ್ರೆ ಅವರು ನಿಂದಿರ್ತಿದ್ರು, ನೀವು ಜಗಳ ಮಾಡಕತ್ತಿರಲ್ಲ, ಹಾಗಾಗಿ ಬೇಡ ಅಂತ ಹೋದ್ರು ಅವರು. ನಿನಗೆ ನಾ ಏನು ಮಾಡಿದ್ರು ಜಗಳ ಮಾಡಕತ್ತಂಗ ಕೇಳ್ತತ್ ನಿನಗೆ. ಆದರೂ ಶ್ರೀಕಾಂತ ಇವ್ರು ಯಾರಲ್ಲ ಇವ್ರು? ಈಗ ಬಂದು ನೋಡಿ ಹೋದ್ರಲ್ಲ, ಏನಾಗ್ಬೇಕಲ್ಲ ಅವ್ರು ನಿನಗೆ? ಏನೂ ಇಲ್ಲ, ಭಿಕಾರಿಗಳು. ನಮ್ಮನೆ ತಿರ್ಕೊಂಡು ತಿನ್ನು ಇದ್ದಂಗೆ ಅದಾವು. ಅವ್ರು ಬಂದು ನೋಡಿ ಹೋದ್ಮೇಲೆ ನಾ ಬರೋದು. ನಾನು ನಿನ್ನ ಸ್ವಂತ ಅಕ್ಕ. ಅವ್ರು ಬಂದು ನೋಡಿ ಹೋದ್ಮೇಲೆ ನಾ ಬರೋದಂದ್ರೆ ವಿಚಾರ ತಿಳ್ಕೊಂಬಿಡು. ಅದು ಅವ್ರ ಮನೆಯಿಂದ ನಮಗೆ ಸುದ್ದಿ ಗೊತ್ತಾಗೈತಿ. ಎಷ್ಟು ಬೇಜಾರು ಅರ್ಥ ಮಾಡ್ಕೊಂಡ್ರಿ. ಅವ್ರಿಗಾದ್ರೆ ನೀವ ಫೋನ್ ಹಚ್ಚಿ ಹೇಳಿರಿ. ನೀವು ಫೋನ್ ಹಚ್ಚಿ ಹೇಳಾರ್ದ ಅವ್ರಿಗೆ ಹೆಂಗೆ ಗೊತ್ತಾಕತಿ ಹೇಳ? ಅಯ್ಯಪ್ಪ ದೇವ್ರಿ ಅಕ್ಕ, ನನಗೇನು ನಿನ್ನ ಕೊಟ್ಟು ಮಾತ್ರ ಕಾಲ. ನಾವು ಫೋನ್ ಹಚ್ಚಿ ಹೇಳಿಲ್ಲ.
ಅನು ಮತ್ತು ಪಾರ್ವತಿ ಇಬ್ರು ಫ್ರೆಂಡ್ ಅಲ್ಲ, ಅವ್ರು ಮಾತಾಡ್ಬೇಕಾರ ಹಿಂಗಾಗೈತೆ ಅಪ್ಪಾಜಿಗೆ ಅಂದಾಳ. ಅವಾಗ ಅವರು ಪಟಕನ ನೋಡಕ್ ಬಂದಾರ ಅಷ್ಟೇ. ಅವ್ರಿಗೂ ನಾವೇನು ಫೋನ್ ಹಚ್ಚಿ ಹೇಳಿಲ್ಲ. ಅಂಟಿಯರ ನಾ ಹೊಳ್ಳಿ ಅದನ್ನ ಹೇಳಕತ್ತೀನಿ. ರಾಹುಲ ನೀನಾರ ಹೊಡ್ಚೂರು ನಿಮ್ಮ ಹೋಗಿ ಹೇಳಪ್ಪ. ಏನು ನನಗಂತೂ ಸಾಕಾಗೈತಪ್ಪ ಹೇಳತ್ತಾಗ. ಏನು ಅಲ್ಲೇ ತ್ರಾಸ ಆಗತ್ತೈತೆ ಅವ್ರಿಗೆ ಮಾತಾಡಕ. ಅವ್ರಿಗೆ ವಿಶ್ರಾಂತಿ ಬೇಕು ಈ ಟೈಮ್ನಾಗ. ಈ ನಮ್ನಿ ಒಡ 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 ಹಚ್ಕೊಂಡ್ ಕೂತ್ರೆ ನಡೆಯಂಗಿಲ್ಲ. ಹೇಳ್ಬಿಡು ಒಟ್ಟು ಅವ್ರಿಗೆ. ಇಲ್ಲಾಂದ್ರೆ ಬೇಜಾರಾದ್ರೂ ಅಡ್ಡಿ ಇಲ್ಲಪ್ಪ. ನನ್ನ ಗಂಡನ ಮುಖ್ಯ. ನನಗೆ ಯಾರ್ದು ಏನು ಬಿಡೇ ಇಲ್ಲಿಲ್ಲ. ರಾಹುಲ ಬೇಜಾರು ಮಾಡ್ಕೋಬೇಡ. ನಿಮ್ಮ ಅವ್ನು ಕರ್ಕೊಂಡು ಹೋಗ್ಬಿಡಪ್ಪ. ಅವ್ರು ಹುಷಾರಾಗ್ಲಿ, ಆಮೇಲೆ ಬೇಕಾದ್ರೆ ಬಂದು ನೋಡ್ಬಾರ್ಲ್ರಾಕ. ಈಗ ಕರ್ಕೊಂಡು ಹೋಗ್ಬಿಡಪ್ಪ ಅವ್ರನ್ನ. ಪಾರ್ವತಿ ಸುಮ್ಮನಿರು. ನೋಡು ಏನಾಯಿ ನೀನು ತಿಪ್ಪಾಗಿದ್ದಿ. ನಿನ್ನ ತಂದ ನನ್ನ ತಮ್ಮಗೆ ಜೋಡ್ ಹಾಕಿದಕ್ಕೆ ನನ್ನ ಇವತ್ತು ಹೋಗಿ ಹೊರಗಂತ ಹೇಳ್ತೀಯನ್ ನೀನು? ಅದೇನ ಅಂತಾರಲ್ಲ, ನಾಯಿನ ಒಯ್ದು ಸಿಂಹಾಸದ ಮ್ಯಾಗ ಕುಂದ್ರಿಸಿದ್ರು ತಿಪ್ಪಿ ಕಂಡುಬಿಟ್ಲೆ ಎಗರದ್ ಬಿಡೋದಲ್ಲ ಅಂತೇಳಿ ಅಂಥ ಜಾತಿಯಾಕಿ ನೀನು. ನಾಯಿನಿದ್ದಂಗೆ ನೀನು. ಆಗ್ಲಿ ರೀ, ನಾನು ನಾಯಿನಾಗ್ಲಿ, ನಿಯತ್ತಿನ ನಾಯಿ ನಾನು. ಯಾರ್ದು ಕಾಲು ಕಡಿಯಾಕ ಹೊಂಟಿಲ್ಲ ಇಲ್ಲಿ. ಏನು ಉಂಡ ಮನಿಗೆ ಬೊಗಳಾಕತ್ತಿಲ್ಲ ನಾನು. ಅಕ್ಕವ್ವ ಜಗಳ ಮಾಡ್ಬೇಡ್ರಿ, ಸುಮ್ಮನಾಗ್ರಿ ರೀ. ಅವ್ರು ಹಂಗ ಮಾತಾಡ್ತಿರ್ಲಿ. ಇಲ್ಲಿ ಜಗಳ ಮಾಡಕಂತೇಳಿ ಬಂದಾರ ಅವ್ರು. ನಿಮ್ಮನ್ನೇನು ನೋಡಿ ಆರೋಗ್ಯ ವಿಚಾರಿಸ್ಕೊಳಕ್ ಬಂದಿಲ್ಲ ಅವ್ರು. ಆರೋಗ್ಯ ವಿಚಾರಿಸ್ಕೊಳಕ್ ಬರೋರು ಹಿಂಗೆ ಯಾರು ಮಾಡೋದಿಲ್ಲ. ಏನು ನಿಮ್ಮ ಕಷ್ಟ ಅರ್ಥ ಮಾಡ್ಕೋವಲ್ರು ಎಂತ. ಹೋಲ್ಬಿಡ್ರಿ ನೀವು ಒಂದು ಸ್ವಲ್ಪ ಆತ್ಕೊಂಡು ಕುಂದ್ರಿ. ನೀವು ಸುಮ್ಮನೆ ಮಾತಾಡಕ್ ಹೋಗ್ಬೇಡ್ರಿ, ಕೇಳಿಸ್ಕೊಳಕ್ ಹೋಗ್ಬೇಡ್ರಿ. ಅತ್ತಿ ಯಾಕೆ ಬಾಯ್ ಮಾಡಕತ್ತಿ? ನಮ್ಮಪ್ಪ ಹುಷಾರಿಲ್ಲ. ಸುಮ್ಮನೆ ಇಷ್ಟೊತ್ತನ ನಾನು ಇದ್ದೆ. ಹಿಂಗ ಬಾಯ್ ಮಾಡೋದಿದ್ರೆ, ಜಗಳ ಮಾಡೋದಿದ್ರೆ ನೀ ಇಲ್ಲಿ ಮಾಡಕ್ಕೆ ಹೋಗ್ಬೇಡ. ನೀವು ನಿಮ್ಮ ಊರಿಗೆ ಹೋಗಿ. ಏನು ನಮ್ಮ ಅಪ್ಪ ಆರಾಮಾಗಿ ನಾಲ್ಕು ಹೇಳಿ ಕಳಿಸ್ತೇನೆ. ಬೇಕಾರೆ 2 ದಿನ ಬಂದಿದ್ದು ನಮ್ಮ ಮನೆ ಮಾತಾಡ್ಸಿ ಹೋಗುವಂತಿ. ಈಗ ರಾಹುಲ್ ಮಾಮ ಕರ್ಕೊಂಡು ಹೋಗ್ಬಿಡಪ್ಪ. ಯವ್ವ ಏನು ಬಿಡ್ಬೇ ನೀನು? ಸುಮ್ಮನೆ ಇರಂದ್ರೆ ಇರ್ಬಲ್ಲಲ್ಲ ಒಟ್ಟ. ತಗ ನಡಿ, ಹೋಗು ನಡಿ ಊರಿಗೆ. ಇಲ್ಲೇನು ನೀನು ನೆಮ್ಮದಿಯಾಗಿ ಇರಾಕ್ ಬಿಡದಲ್ಲ ಅವ್ರಿಗೆ. ಎಲ್ಲಾರು ಕೂಡ ನಾನು ಹೊರಗೆ ಹಾಕಕ್ಕ ನೋಡ್ರಿ. ತಮ್ಮ ಅದವನ ಹಿಂಗದನ ಏನು ಮಾಡ್ಬೇಕು? ಆತ್ ತೋರಪ್ಪ, ಆರಾಮದಿಯಲ್ಲ? ಆತು ಹೊಕ್ಕೇನು ನಾನು. ನೀನು ಬಂದ್ರೆ ಕೇಳೋಣ ಈ ಕಡೆ. ತೋ ಅಕ್ಕ, ಸ್ವಲ್ಪ ಹೊತ್ತು ಸುಮ್ಮನಿರು, ಸಮಾಧಾನ ಮಾಡ್ಕೊ. ಏನು ಸುಮ್ ಕುಂದ್ರು, ನೀವು ಹೋಗ್ಬೇಡ, ಕುಂದ್ರು. ಹೋಲ್ಬಿಡಪ್ಪ, ನಂದ ಬಾಯ್ ಮಾಡಿದ್ ನಂದ ತಪ್ಪಾಗೈತಿ. ಆರಾಮಿರಪ್ಪ. ಏನು ಆರೋಗ್ಯ ಚಲೋ ನೋಡ್ಕೊ.